ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಿಂಗೆ ಗುರು ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಅನುಷಾ ಮಾತಾಡ್ತಿರೋದು. ಸೊ ಇವತ್ತು UI ಫಿಲಮ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು. ಆಲ್ರೆಡಿ 10 o'clock 10:30ಗೆ ಮೂವಿ ಇಟ್ಕೊಂಡ್ಬಿಟ್ಟು ಇನ್ನೂ ಇಲ್ಲೇ ಮನೇಲೇ ರೆಡಿ ಆಗ್ತಾಯಿದ್ದೀನಿ. 10 o'clock ಆದರೂ ನಮ್ಮ ಹೀರೋನ್ ಮೂವಿಗೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಆದರೂ ರೆಡಿಯಾಗಿ ಹೋಗ್ಬೇಕಲ್ವಾ. ಸೊ ತುಂಬ ವರ್ಷ ಆದಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ ಅಂಥೇಳಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ರಿವ್ಯೂ ಮಾಡ್ತೀನಿ ಈ ವಿಡಿಯೋ ಕೊನೆಯಲ್ಲಿ. ಸೊ ಇನ್ನೇನು ಎಲ್ಲ ರೆಡಿಯಾಗಾಯಿತು. ಘಮ್ಮ ನಂಗೆ ಒಂದಿಷ್ಟು ಪರ್ಫ್ಯೂಮ್ ಹಾಕ್ಕೊಂಡು ಹೋಗೋಣ. ಆಮೇಲೆ ವಾಚ್ ಒಂದು ಮರ್ತ್ಬಿಟ್ಟಿದೆ. ನಂಗೆ ವಾಚ್ ಅಂದರೆ ತುಂಬ ಇಷ್ಟ. ವಾಚ್ ಇರಲೇಬೇಕು. ಸೊ ಈ ಥರ ಇಬ್ಬರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ವಾಟರ್ ಬಾಟ್ಲ್ ಬೇಕಾ? ಉಪೇಂದ್ರ ಅವ್ರ ಫಿಲಮ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಫಿಲಮ್. ಏನು ಮಾಡೋಕ್ಕಾಗಲ್ಲ. ಲೆಫ್ಟ್ ತಗೊಂಡೋಲ್ಲ ಹೆಂಗೆ ಸಿಚುವೇಶನ್ ಬರಿಕೆ ನೋಡೋಣ ಬರೋದು ಆಟೋ ಬೇಕಂತ ನುಗ್ಗಬೇಕು ಒಟ್ಟ ಹೋಗ್ಬೇಕು. ಹಬ್ಬ ಅಂತೂ ಕೊನೆಗೆ ಥಿಯೇಟರ್ ಹತ್ರ ಬಂದ್ವಿ. 5 ನಿಮಿಷ ಲೇಟಾಗಿ ಹೋಗಿದೆ. ಮೂವಿ ಸ್ಟಾರ್ಟ್ ಆಗಿದೆ ಅನ್ನಂತ ಬೇಗ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಜಸ್ಟ್ ಮುಖೇಶ್ ಅವ್ರ ಆ್ಯಡ್ ತೋರಿಸ್ತಾ ಇದ್ರು. ಕುಟುಂಬವನ್ನೇ ಹಾಳು ಮಾಡ್ತದೆ. ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅನ್ನೋದು ಕ್ಯಾಟಗರಿ. ಅದು ಫಸ್ಟ್ ನಾವಂತರೂ ಬುದ್ಧಿವಂತರು ಅಲ್ಲ, ನಾವು ದಡ್ರಪ್ಪ. ಪೂರ್ತಿ ನೋಡ್ತೀವಿ, ರೊಕ್ಕ ಕೊಡ್ತೀವಿ. ನಿಜವಾದ ಬುದ್ಧಿವಂತರು ದಡ್ರು ಇರ್ತಾರೆ. ಖುಷಿ ಆಯಿತು. ಈ ಮೂವಿಯಲ್ಲಿ ಹೊಸಪೇಟೆಯ ನಮ್ಮ ಮೀರಲಂ ಟಾಕೀಸ್ನ ಶೂಟ್ ಮಾಡಿದಾರಂತ ತುಂಬ ಖುಷಿ ಆಯಿತು. ಮೊದಲಿಗೆ ತುಂಬ ಡೌಟ್ ಅನಿಸ್ತಾ ಇತ್ತು. ಥಿಯೇಟರಿಂದ ಹೊರಗೆ ಬಂದು ಇನ್ನೊಂದ್ಸತಿ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಗೊತ್ತಾಯ್ತು ಆ್ಯಕ್ಚುಲಿ. ಫಿಲಮ್ ಒಂದು ಸ್ವಲ್ಪ ಅರ್ಥ ಆಗ್ತಾ ಇದೆ. ಇದುವರೆಗೂ ಯಾವುದೇ ಡೌಟ್ ಬಂದಿಲ್ಲ. ಅವ್ರು ಏನು ಹೇಳಕ್ಕೆ ಹೋಗ್ತಿದ್ದಾರೆ ಅಂತ ನೀಟಾಗಿ ಅರ್ಥ ಆಗಿದೆ. ಕೆಲವರಿಗೆ ಮಾತ್ರ ಫೋಕಸ್ ಸಿಗ್ತಾ ಇದೆ. ನಾನು 4 ಸಲ ನೋಡಿದ್ದೀನಿ. ನನ್ಗೆ ಯಾಕೆ ಆ ಫೋಕಸ್ ಸಿಗ್ತಾ ಇಲ್ಲ? ನಾನು ಇನ್ನೊಂದ್ಸಲ ಆ ಫಿಲ್ಮ್ ನೋಡ್ತೀನಿ. ನಾನು ನೋಡಿದ್ಮೇಲೆ ಫೋನ್ ಮಾಡ್ತೀನಿ. ಬಾಯ್. ಒಂದು ಸೆಕೆಂಡ್ ಇರು. ಫೋಕಸ್ ಸಿಗ್ತಾ ನಿಮಗೆ? ಹಿಂಗೆ ಆಗ್ಯಾರ ನಮ್ಮ ಜನ, ಇವನ್ ಥರನೇ ಆಗ್ಯಾರ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಿಮಗೆ ಫೋಕಸ್ ಸಿಗ್ತಾ? ಫೋಕಸ್ ತುಂಬ ಸಿಕ್ತು. ನಾನು ಬದಲಾದ್ರೆ ಜಗತ್ತು ಬದಲಾಗುತ್ತೆ. ಇನ್ನೊಂದ್ಸತಿ ನೋಡ್ಬೇಕಂತ. ಎಲ್ರಿಗೆ ಜಸ್ಟ್ UI ಫಿಲ್ಮ್ ನೋಡ್ಕೊಂಡು ಹೊರಗೆ ಬಂದ್ವಿ. ಭಾಳ ವರ್ಷ ಆದ್ಮೇಲೆ ಒಂದು ಒಳ್ಳೆ ಫಿಲ್ಮ್ ನೋಡಿದ್ದ ಎಕ್ಸ್ಪೀರಿಯನ್ಸ್ ನನಗೆ ಇವತ್ತು ಆಗೈತಿ. ಸೊ ಏನಂದ್ರೆ ಎಲ್ಲ ಯೂಟ್ಯೂಬ್ನಾಗ ರೀಲ್ಸ್ನಾಗೆಲ್ಲ ನೋಡ್ತಿರ್ತೀವಿ, ಫೋಕಸ್ ಸಿಕ್ಕೈತೆ ಅಂತ ಕೇಳಾಕತ್ತಾರ ಎಲ್ಲರೂ. ನನಗೆ ಅನ್ಸಾಕತ್ತೈತಿ ನನಗೆ ಫೋಕಸ್ ಸಿಕ್ತು ಅಂತ. ಹೆಂಗಂದ್ರೆ ಸೊ ಪಾಯಿಂಟ್ ವೈಸ್ ಹೇಳ್ಬಿಡ್ತೀನಿ. ಪಾಯಿಂಟ್ ನಂಬರ್ 1 ಏನಂದ್ರೆ ಪ್ರಕೃತಿ ಮಾತೆನ ನಾವು ಎಷ್ಟು ಹಾಳು ಮಾಡಿದೀವಿ. ಪ್ರಕೃತಿ ಮುಂಚೆ ಎಷ್ಟು ಚೆನ್ನಾಗಿತ್ತು. ನಾವಿವತ್ತು ಮೈನಿಂಗ್, ಗಿಡ ಕಡ್ದು ಎಲ್ಲ ಹಾಳು ಮಾಡಿ ಎಲ್ಲ ಪೊಲ್ಯೂಷನ್ ಮಾಡಿ ಇಟ್ಬಿಟ್ಟಿದೀವಿ. ಅದರಿಂದ ನಮಗೆ ಏನು ಪ್ರಾಬ್ಲಮ್ ಆಗಕತ್ತೈತಿ ಮುಂದೆ, ಅದು ನಮ್ಮನ್ನ 2 ಪೀಸ್ ಒಳಗೆ ನಿಂದ್ರಿಸುವಂಥ ಪರಿಸ್ಥಿತಿಗೆ ತಂದು ನಿಲ್ಸುತ್ತ ಅಂತ ಹೇಳಾಕ್ ಹೊರಟಾರ ಉಪೇಂದ್ರ ಅವರು. ಸೊ ಅದ್ರೊಳಗೆ ಬೇಡದೇ ಇರೋ ವಿಷಯಕ್ಕೆಲ್ಲ ನಾವು ಭಾಳ ತಲೆ ಕೆಡ್ಸ್ಕೊಂಡು ಚೆನ್ನಾಗಿರೋಂಥ ಜೀವನನ ಹಾಳು ಮಾಡ್ಕೊಂಡಿವಿ ಅಂತ ಒಂದು ಪಾಯಿಂಟ್ ಒಳಗೆ ತೋರಿಸ್ತಾರ. ಸೊ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಜಾತಿ, ಧರ್ಮ, ರಾಜಕೀಯದ ಹೆಸರಿನಾಗ ಭಾಳ ತಲೆ ಕೆಡ್ಸ್ಕೊಂತೀವಿ. ನಮ್ಮ ಪ್ರಗತಿ ಬಗ್ಗೆ ನಾವು ಥಿಂಕ್ ಮಾಡಂಗಿಲ್ಲ.
ಆಯ್ತಾ. ನಮ್ಮ ಜಾತಿ ಅದಕ್ಕೊಂದು ಚೌಕಟ್ಟನ್ನ ನಿರ್ಮಿಸ್ಕೊಂಡು ಅದ್ರೊಳಗೆ ಇರ್ಬೇಕಂತೇಳಿ ಟ್ರೈ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಕ್ ಹೋಗತ್ತಾರ. ಮತ್ತೆ ಇದಕ್ಕೆ ಯಾವುದೇ ರೀಸನ್ ಅಲ್ಲಿರುವಂತ ನಾಯಕರುಗಳಲ್ಲ, ರಾಜಕೀಯ ನಾಯಕರುಗಳಲ್ಲ, ಧರ್ಮ ಅಲ್ಲ, ಜಾತಿ ಅಲ್ಲ. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರ ಪ್ರಜೆಗಳು ನಾವು ಬಹಳ ಬೇರೆ ವಿಷಯಕ್ಕೆ, ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಹಾಳಾಗಿವಿ ಅಂತೇಳಿ ತೋರ್ಸಕ್ ಹೋಗ್ತಿದಾರ. 2ನೇ ಪಾಯಿಂಟ್ ನಂಬರ್ 3. ಸೊ ಫೈನಲಿ ಇದು ಯಾವ್ದು ಬದಲಾಗಂಗಿಲ್ಲ. ಇದ್ರಾಗ ಯಾವ್ದಾರ ಒಬ್ಬ ಪರ್ಸನ್ ಉದ್ಧಾರ ಮಾಡ್ತೀನಿ ಅಂತ ಹೋದ್ರ ಅವಂಗ ಕಲ್ ತಗೊಂಡು ಹೊಡೆದ್ ಸಾಯ್ಬಿಡಿತಾರ. ಸೊ ಒಬ್ರು ಮಾಡೋದು ಅಲ್ಲಿದು ಪ್ರಯತ್ನ, ಎಲ್ರೂ ಮಾಡ್ಬೇಕು, ಎಲ್ರೂ ಚೇಂಜ್ ಆಗ್ಬೇಕಾಗಂಗಿದ್ರ ಅಂತ ತೋರ್ಸ್ಲಿಕ್ಕೆ ಹೋಗ್ತಾರ. ಪಾಯಿಂಟ್ ನಂಬರ್ 4. ಯಾರೋ ಚೇಂಜ್ ಆಗಲ್ಲ ಅಂತ ಹೇಳಿ ಎಲ್ರೂ ಹಾಳಾಗೆ ಹೋಗ್ತಾರ. ಇದು ಎಂಡ್ಲೆಸ್ ಫೈಟಿಂಗ್. ಇದು ಎಲ್ಲಾನು ತಾವು ಫಸ್ಟ್ ಮಿಸ್ಟೇಕ್ ಇರ್ತಾರ, ಇನ್ನೊಬ್ರು ಮಿಸ್ಟೇಕ್ ಬಗ್ಗೆ ಮಾತಾಡ್ತಾರ. ಆಯ್ತಾ. ಕೆಟ್ಟದನ್ನ ಮಾಡಿ ಕೆಟ್ಟದಂಗೆ ತೋರಿಸ್ಕೊಂತಾರ, ಇನ್ನೊಬ್ರು ಮನಸ್ಸೊಳಗೆ ಕೆಟ್ಟದನ್ನ ಇಟ್ಕೊಂಡು ಒಳ್ಳೆ ತರ ರಿಯಾಕ್ಟ್ ಮಾಡ್ತಿರ್ತಾರ ಪ್ರಜೆಗಳು ಅಂತೇಳಿ ತೋರ್ಸಕೊಂತಾರ. ಸೊ ಅದಕ್ಕೆ ಇದು ಎಂಡ್ಲೆಸ್ ಸೊಲ್ಯೂಷನ್ ಅಥವಾ ಎಂಡ್ಲೆಸ್, ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ ಅಂತೇಳಿ ಹೇಳಿಕೊಂಟಾರ. ಸೊ ಪಾಯಿಂಟ್ ನಂಬರ್ 5 ನನಗೇನು ಅರ್ಥ ಆಯ್ತು ಕೊನೆಗೆ ಅಂತಂದ್ರ, ನಮ್ಮ ಪ್ರಗತಿ ಬಗ್ಗೆ ನಾವು ಥಿಂಕ್ ಮಾಡ್ಬೇಕು. ಅದು ಆ ಸ್ವಾರ್ಥ ಅಂತ ಅಲ್ಲ, ಅದು ಇನ್ನೊಬ್ರಿಗೆ ಅದರಿಂದ ತೊಂದರೆ ಆಗಿರ್ಬಾರ್ದು. ಸ್ವಾರ್ಥ ಅಂದ್ರೆ ಏನಾಕೈತಿ, ಇನ್ನೊಬ್ರಿಗೆ ತೊಂದರೆ ಮಾಡಿ ನಮ್ಮ ಪ್ರಗತಿ ಬಗ್ಗೆ ನಾವು ಥಿಂಕ್ ಮಾಡೋದಾಗತ್ತೆ. ಇದು ಹಂಗಲ್ಲ. ಸೊ ನಮ್ದು ಡೆವಲಪ್ಮೆಂಟ್ ಬಗ್ಗೆ ನಾವು ಥಿಂಕ್ ಮಾಡ್ಬೇಕು, ನಮ್ಮ ಕೆಲಸ ಮುಚ್ಕೊಂಡು ನಾವು ಮಾಡ್ಬೇಕು, ಇನ್ನೊಬ್ರದೊಳಗೆ ಮೂಗ್ ತೋರ್ಸಕ್ ಹೋಗ್ಬಾರ್ದು. ಆಮ್ಯಾಗ ಮತ್ತೆ ನನಗೆ ಅಂದ್ರೆ ಆದಷ್ಟು ನೇಚರಿಗೆ ಯಾವುದೋ ಹಾನಿ ಆಬ್ವಿಯಸ್ಲಿ ಈಗ ಮಾಡ್ಲಾರಂಗಿರಕ್ಕೆ ಆಗಂಗಿಲ್ಲ. ಈಗ ಆಲ್ರೆಡಿ ಭಾಳ ಮುಂದೆ ಬಂದ್ಬಿಟ್ಟಿವಿ, ಈ ಸೊಸೈಟಿಗೆ ಅಡ್ಜಸ್ಟ್ ಆಗಿ ಬದುಕಲೇಬೇಕು. ಸೊ ಆದಷ್ಟು ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡಬೇಕು. ಮತ್ತೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದ್ ಬಿಡ್ಬೇಕು. ಯಾವುದೋ ಒಂದು ಪಾರ್ಟಿ, ಪೊಲಿಟಿಕಲ್ ಪಾರ್ಟಿಯಿಂದ ತಪ್ಪಾಗೈತಿ ಅಂತ ಬ್ಲೇಮ್ ಮಾಡೋದ್ ಬಿಡ್ಬೇಕು. ಇಲ್ಲಿ ಎಲ್ಲರೂ ಅಷ್ಟ, ಕಾಂಗ್ರೆಸ್ ಆದ್ರೂ ಅಷ್ಟ, BJP ಆದ್ರೂ ಅಷ್ಟ, ವಗೇರ ಎಕ್ಸ್ಟ್ರಾ ಯಾವಾದ್ರೂ ಅಷ್ಟನ, ಎಲ್ಲರೂ ಅವರ ಅದಾರ. ಯಾಕಂದ್ರ ಪ್ರಜೆಗಳು ನಾವು ಅವರ ಅದೀವಿ, ನಮ್ಮ ಪ್ರತಿರೂಪನೇ ಅವರು ಅಂತೇಳಿ ತೋರಿಸ್ಬಿಟ್ಟಾರಲ್ಲಿ. ಸೊ ಫೈನಲಿ ಈ ಫಿಲಮ್ನ ಹೆಂಗ್ ನೋಡ್ಬೇಕು ಅಂತೇಳಿ ಅನ್ನೋದಾತಂದ್ರ, ಈ ಫಿಲಮ್ನ ಫಸ್ಟ್ ಫೋಕಸ್ ಇಂದನ ನೋಡ್ಬೇಕು 100%. ಅದು ಆಮೇಲೆ ಮೊಬೈಲ್ನ ಸೈಡಿಗೆ ಇಟ್ಬಿಡ್ರಿ, ನಡಕ್ ಕಾಲ್ ಅಟೆಂಡ್ ಮಾಡಕ್ ಹೋಗ್ಬೇಡ್ರಿ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆಗೆ ಎಂಜಾಯ್ ಮಾಡಕ್ ಈ ಫಿಲಮ್ ನೋಡಿದ್ರೆ ದೇವ್ರನೇ ಅರ್ಥ ಆಗಂಗಿಲ್ಲ. 108 ಟೆನ್ಷನ್ ಇಟ್ಕೊಂಡು ಮೆಸೇಜ್ ಮಾಡ್ಕೊಂತ ಈ ಫಿಲಮ್ ನೋಡಿದ್ರೆ ದೇವ್ರನೇ ಅರ್ಥ ಆಗಂಗಿಲ್ಲ. ಸೊ ಫೈನಲಿ ಫಿಲಮ್ನ ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡ್ಬೇಕು. ಮತ್ತು ಸ್ವಲ್ಪ ನನಗನ್ಸಿದ ಮಟ್ಟಿಗೆ ಒಂಚೂರು ಮೆಚುರಿಟಿ ಬೇಕನ್ಸ್ತೈತಿ. ಯಾಕಂದ್ರೆ ಸೊಸೈಟಿ ಅದು ಇದು ಇದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತಾರಲ್ಲ ಮುಂಚೆಯಿಂದನ, ಈ ಪ್ರಕೃತಿ ಹಿಂಗಿತ್ತು, ಇಷ್ಟು ಚೆನ್ನಾಗಿತ್ತು, ಕೆಡಿಸ್ಬಿಟ್ಟಿವಿ ನಾವು ಅಂತೇಳಿ. ನಮ್ಮ ತಪ್ಪಿನ ಅರಿವು ನಮಗೆ ಯಾರಿಗೆ ಆಗ್ತಿರ್ತೈತಿ ನೋಡ್ರಿ ಮುಂಚೆಯಿಂದ, ಅಂಥವ್ರಿಗೆ ಈ ಫಿಲಮ್ 100% ಅರ್ಥ ಆಕೈತಿ. ಯಾಕಂದ್ರೆ ನಮ್ಮ ತಪ್ಪು ನಾವ ಮಾಡಕತ್ತೀವಂತ ಅರ್ಥ ಆದಾಗ ಈ ಫಿಲಮ್ ಕೂಡ ಅರ್ಥ ಆಗ್ತೈತಿ. ಯಾರಿಗೆ ಅರ್ಥ ಆಗಂಗಿಲ್ಲ ನೋಡ್ರಿ, ಅವ್ರು ಭಾಳ ಬುದ್ಧಿವಂತರು, ಅವ್ರು ಇಂಟೆಲಿಜೆಂಟ್ ಅಂತ ಈ ಫಿಲಮ್ನಾಗ ಹೇಳಕ್ ಹೋಗ್ಯಾರ. ಫೈನಲಿ ಅದೇ ನಮ್ಮ ಭಾರತ ದೇಶ. ಯಾರಿಗೆ ಈ ಫಿಲಮ್ ಅರ್ಥ ಆಗಿಲ್ಲ ಅವರೇ ನಮ್ಮ ಇಂಡಿಯನ್ಸ್, ನಿಜವಾದ ಇಂಡಿಯನ್ಸ್, ಈಗಿರೋಂಥ ನಿಜವಾದ ಇಂಡಿಯನ್ಸ್ ಅವರೇ ಅಂತೇಳಿ ಉಪೇಂದ್ರ ಅವ್ರು ಹೇಳಕ್ ಹೊಂಟಾರ. ಸೊ ಫೈನಲಿ ಮೂವಿ ಭಾಳ ಇಷ್ಟ ಆಯ್ತು ನನಗೆ. 10 ಸಲ ನೋಡೋಂಥದ್ದು ಭಾಳ ಟಫ್ ಇಲ್ಲ. ಬಟ್ ಯಾರು ಪ್ರಗತಿಪರ ಆಲೋಚನೆಗಳನ್ನ ಮಾಡ್ತಿರಂಗಿಲ್ಲ, ಅವ್ರ ಫೋಕಸ್ ಅವ್ರ ಡೆವಲಪ್ಮೆಂಟ್ ಬಗ್ಗೆ ಯಾರು ಯೋಚಿಸ್ತಿರಲ್ಲ, ಅವ್ರು ಇನ್ನು 20 ಸತಿ ಮೂವಿ ನೋಡಿದ್ರು ಅದು ಅರ್ಥ ಆಗೋಂಗಿಲ್ಲ, ಅದು ಮಾತ್ರ ನಿಜ. ಸೊ ಫೋಕಸ್ಡ್ ಆಗಿ ಮೂವಿ ನೋಡ್ರಿ ಹೋದೋರು. ಪರ್ಟಿಕ್ಯುಲರ್ ಈ ಮೂವಿ ಮಾತ್ರ ಥಿಯೇಟರ್ನಾಗ ಹೋಗಿ ನೋಡ್ರಿ, ಆ ಫೀಲ ಬೇರೆ ಇರ್ತೈತಿ. ನಾಳೆಲ್ಲ OTT ಆಗಿ ಬಂದಾಗ ಇನ್ನೊಮ್ಮೆ ನೋಡಂತ್ರಿ ಖುಷಿ ಪಟ್ಟೆ. ಬಟ್ ಫಸ್ಟ್ ಟೈಮ್ ಥಿಯೇಟರ್ನಾಗ ಹೋಗಿ ಈ ಮೂವಿನ ನೋಡ್ರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಅಲ್ಲ ಅವ ಅಷ್ಟು ಬ್ರೈನಿಂದ ಸ್ಟೇಜಸ್ ಎಲ್ಲ ಅಚೀವ್ ಮಾಡಿ ಪಾಪ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಹೇಳಕ್ ಬರ್ತಿರ್ತಾನ. ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಅಚೀವ್ ಮಾಡಿ ಫೈನಲಿ ಏನಾಗ್ತೇಳಿ ಜನ ಏನ್ ಮಾಡಿದ್ರು, ಎದ್ದೊಂಟಿಲ್ಲ, ಕಲ್ತಾ ನೋಡ್ಬಿಟ್ರಲ್ಲ ಅವನ್ನ. ಅಲ್ಲಿಗೆ ಒಂದ್ ಎಂಡು ಸತ್ಯ ಕ್ಯಾರೆಕ್ಟರ್. ನಾನು ದೇವರ ಮೇಲೆ ಕಾಲಿಡುವುದಿಲ್ಲ, ಆದ್ರೆ ನಾನು ರಚಿಸಿರುವ ದೇವರ ಮೇಲೆ ಕಾಲಿಡ್ತೀನಿ ಅಂತ ಅದೆಷ್ಟನ ಜಾತಿ ನಂಬರ್ 250. ಜಾತಿ ನಂಬರ್ ಎಷ್ಟು ಅಂತ ಹೇಳಿ ಸಿಕ್ಕ ಜಾತಿ ನಂಬರ್ ಸಿಕ್ಕ. ಅದು KGF ಕಿಂತ ದರ್ಶನ್ ಅಂತ KGF ಪೊಸಿಷನ್ ಲಾಸ್ಟಿಗೆ ಅದೇ ಶೂಟ್ ಇದ್ದಂಗೆ ಇತ್ತದು ಲಾಸ್ಟ್ನೇದ್ದು. ಪ್ರಕೃತಿ ಮಾತೇನ್ ಸಾಮೂಹಿಕ ಅತ್ಯಾಚಾರ ಮಾಡಿರ್ತಾರಲ್ಲ ಇವರೆಲ್ಲ, ಕೊನೆಗೆ ಇವ್ರನ್ನೆಲ್ಲ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ ಪ್ರಜೆಗಳನ್ನ ನಾವು ರಿವೆಂಜಿಗೆ, ಅವ್ರ ಅಮ್ಮನ ರಿವೆಂಜಿಗೆ. ಸಂಡೇ ಇವತ್ತು ನಿಂದ ಹೋಗೋಣ, ನಿಂದ ಫಸ್ಟ್ KSRTC ಫಸ್ಟ್, ನಾವೆಲ್ಲ ನೆಕ್ಸ್ಟ್, ಯು ಆಮೇಲೆ ಐ.
ಆಫ್ಟರ್ UI ಫಿಲಮ್ ಎಫೆಕ್ಟ್ ಇದು. ಮೊದ್ಲು ನಿಂದೆ ಆಗಲಿ ಆಮೇಲೆ ನಂದಾಗಲಿ. ಸಾವ್ಜಿ ಹೋಟೆಲ್ ಇವತ್ತು ಓಪನ್ ಐತಿ. ವಾವ್, ಕಂಗ್ರ್ಯಾಚುಲೇಷನ್ಸ್. ಫೈನಲಿ ನೀವು ಅಶ್ವಿನಿ ಸಾವ್ಜಿ ಹೋಟೆಲ್. ಇವ್ರದ್ದು ಬೇರೆ ಇದ್ದಿಲ್ಲ ಹೆಸರು, ಬೇರೆ ಬಂದಾರನಪ್ಪಿ. ಭವಾನಿ ಅಂತೇನ ಇದ್ದಿಲ್ಲ, ದುರ್ಗಾ ಅಂತ. ಹೌದಪ್ಪಿ.